ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ರೀ. ಓ ಪತಿರಾಯರೇ, ಏನು ಹೇಳುವುದು ನಿಮ್ಮ ಬಗ್ಗೆ? ಬರೆಯೋಕೆ ಕೂತ್ರೆ ಕವಿತೆನೇ ಮೂಡ್ತಾ ಇದೆ. ನಾ ಬರೆದ ಒಂದಷ್ಟು ಕವಿತೆಯ ಸಾಲುಗಳು ನಿಮ್ಮ ಮುಂದೆ. ತರಾತುರಿಯಲ್ಲಿ ಆದ ಸ್ನೇಹ ನಮ್ಮದಲ್ಲ, ಕಾರಣವಿಲ್ಲದ ಪರಿಚಯವೂ ನಿಮ್ಮದಲ್ಲ. ವೃತ್ತಿ ಜೀವನದಲ್ಲಿ ಸಿಕ್ಕ ತಳಿರು ನೀನು, ಅನಂತ ಸ್ನೇಹದ ತವರು ನೀನು. ಕಲ್ಪನೆಗೂ ಮೀರಿದ ಕಾವ್ಯ ನೀನು, ಬಣ್ಣವೂ ಮೂಡಿಸಲಾರದ ಚಿತ್ರ ನೀನು. ಪಂಪನ ಪದಗಳ ಪದ್ಯ ನೀನು, ರನ್ನನ ಪದಗಳ ಗದ್ಯ ನೀನು. ಕಾಳಜಿಯ ಶಿಖರ ನೀನು, ಕರುಣೆಯ ಕಾಮಧೇನು ನೀನು. ಕಲ್ಮಶವಿಲ್ಲದ ಹೃದಯ ನಿನ್ನದು, ಯಾವ ಜನುಮದ ಬಂಧ ನೀನು. ನನ್ನ ಜೀವನದ ಹಾಲು ಜೇನು, ತಾಯಿಯ ಪ್ರೀತಿಯನ್ನು ಮರೆಸುವ ಪ್ರೀತಿ ನಿನ್ನದು. ನನ್ನ ಸ್ನೇಹದ ಮುಗಿಲು ನೀನು, ಭರವಸೆಯ ವೈಫೈ ನೀನು. ಯಾರಿಗೂ ಯಾರಿರದ ವೇಳೆ ಕಾಯ್ದ ಕೈ ನೀನು. ಏನೆಂದು ಹೇಳಲಿ ನಿನ್ನ ಪ್ರೀತಿಯನ್ನು, ನಾ ಹೇಗೆ ಬಣ್ಣಿಸಲಿ ನಿನ್ನ ಪ್ರೀತಿಯನ್ನು. ಎಷ್ಟೇ ಜನ್ಮ ಬಂದರೂ, ಮುಂದಿನ ಜನ್ಮ ಇನ್ನು 10 ಜನ್ಮಗಳು ಬಂದರೂ, ಎಲ್ಲ ಜನ್ಮದಲ್ಲಿಯೂ ನೀವೇ ನನ್ನ ಗಂಡನಾಗಿ ಸಿಗಬೇಕೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಇಂದು ನಿಮ್ಮ ಜನ್ಮದಿನ. ನೀವು ಅಂದುಕೊಂಡಿರುವ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಕ್ಕಿ ನಿಮ್ಮ ಜೀವನ ಉತ್ತುಂಗದಲ್ಲಿರಬೇಕು. ಅದನ್ನು ನಾವು ನೋಡಿ ಖುಷಿಪಡಬೇಕು. ದೇವರು ನಿಮಗೆ ಆಯುಷ್ಯ, ಆರೋಗ್ಯ, ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಹೀಗೆ 100 ಹುಟ್ಟುಹಬ್ಬಗಳನ್ನು ಆಚರಿಸುವಂಥವಾಗಲಿ.